ओम शांति। आज का मुरली तारीख फरवरी 25, 2025। मीठे बच्चे, सबको यह खुशखबरी सुनाओ कि भारत अब फिर से स्वर्ग बन रहा है। ಹೆವಿನಲಿ ಗಾಡ್ ಫಾದರ್ ಆಯೇ ಹುಯೇ ಹೇ. ಬಾಬಾ ತಿಳಿಸ್ತಾ ಇದ್ದಾರೆ, ಮಧುರ ಮಕ್ಕಳೇ, ಎಲ್ಲರಿಗೂ ಸಹ ಈ ಒಂದು ಖುಷಿಯ ಸಂದೇಶವನ್ನು ಕೊಡಬೇಕು. ಭಾರತ, ನಮ್ಮ ಭಾರತ ಪುನಃ ಸ್ವರ್ಗ ಆಗೋಲಿದೆ, ಪುನಃ ಸ್ವರ್ಗ ಆಗ್ತದೆ. ಹೆವಿನಲಿ ಗಾಡ್ ಫಾದರ್ ನಿರಾಕರ್ ಶಿವ ಪರಮಾತ್ಮ ಈ ಭೂಮಿಯ ಮೇಲೆ ಅವತರಣೆ ಆಗಿದ್ದಾರೆ. ಪರಮಾತ್ಮ ತಂದೆ ಮತ್ತೆ ನಮ್ಮ ಭಾರತವನ್ನು ಸ್ವರ್ಗವನ್ನಾಗಿ ಮಾಡಲಿಕ್ಕೆ ಬಂದಿದ್ದಾರೆ ಅನ್ನುವಂತಹ ಒಂದು ಈ ಶುಭ ಖುಷಿಯ ಸಂದೇಶವನ್ನು ಎಲ್ಲರಿಗೂ ಸಹ ತಿಳಿಸ್ರಿ ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. ಪ್ರಶ್ನೆ, जिन बच्चों को स्वर्ग का मालिक बनने की खुशी है उनकी निशानिय क्या होगी? ಬಾಬಾ ಪ್ರಶ್ನೆ ಕೇಳ್ತಿದ್ದಾರೆ, ಯಾವ ಮಕ್ಕಳು ಸ್ವರ್ಗದ ಮಾಲೀಕರಾಗುವಂಥವರಿದ್ದಾರೋ, ಅವರ ಖುಷಿ ಇದೆಯೋ, ಸ್ವರ್ಗ ಮಾಲೀಕರಾಗುವಂಥ ಖುಷಿ ಇದೆಯೋ, ಅವರ ಲಕ್ಷಣಗಳು ಏನಾಗಿದೆ? ಉತ್ತರ, ಉನಕೆ ಅಂದರ್ ಕಿಸಿ ಭೀ ಪ್ರಕಾರ ಕಾ ದುಃಖ ನಹಿ ಆ ಸಕ್ತಾ. ಯಾರು ಸ್ವರ್ಗದ ಮಾಲೀಕರಾಗುವಂಥವರಿದ್ದಾರೋ ಆ ಮಕ್ಕಳಲ್ಲಿ ಯಾವತ್ತೂ ಸಹ ಯಾವ ಪ್ರಕಾರದ ದುಃಖವೂ ಬರೋದಿಲ್ಲ. ಉನ್ಹೇ ನಶಾ ರಹೇಗಾ ಕಿ ಹಮ್ ತೋ ಬಹುತ್ ಬಡೆ ಆದಮಿ ಹೇ. ಉನ್ಕೋ ಬಹಳ ನಶೆ ಇರುತ್ತೆ, ಅವರಿಗೆ ತುಂಬ ನಶೆ ಇರುತ್ತೆ, ನಾವು ಬಹಳ ದೊಡ್ಡ ವ್ಯಕ್ತಿಗಳು. ಹಮೇ ಬೇಹದ್ ಕಾ ಬಾಪ್ ಐಸಾ ಬನಾತೆ ಹೇ, ಅರ್ಥಾತ್ ಲಕ್ಷ್ಮೀನಾರಾಯಣ್ ಬನಾತೆ ಹೇ. ಆ ಮಕ್ಕಳಿಗೆ, ವಿಶ್ವದ ಮಾಲೀಕ ಆಗುವಂಥ ಮಕ್ಕಳಿಗೆ ಬೇಹದ್ದಿನ ತಂದೆ ಸಿಕ್ಕಿದ್ದಾರೆ, ನಮಗೆ ಲಕ್ಷ್ಮೀನಾರಾಯಣರನ್ನಾಗಿ ಮಾಡ್ತಾರೆ ಅನ್ನುವಂಥ ಒಂದು ಖುಷಿ ಇರ್ತದೆ. ಉನ್ಕಿ ಚಲನ್ ಬಹುತ್ ರಾಯಲ್ ಹೋಗಿ, ಅವರ ನಡತೆ ತುಂಬ ರಾಯಲ್ ಆಗಿ ಇರುತ್ತೆ. ವಹ ದೂಸರೋं को ಖುಷ್ ಖಬರಿ ಸುನಾನೆ ಕೆ ಸಿವಾಯಿ ರಹ ನಹಿ ಸಕ್ತೆ. ಯಾವ ಮಕ್ಕಳು ಸ್ವರ್ಗಕ್ಕೆ ಮಾಲೀಕರಾಗುವಂಥವರಿದ್ದಾರೋ ಅವರು ಈ ಬಾಬನ ಸಂದೇಶವನ್ನು, ಪರಮಾತ್ಮನ ಒಂದು ಈ ಶುಭ ಸಂದೇಶ, ಈ ಒಂದು ಅಮೂಲ್ಯ ಜ್ಞಾನದ ರತ್ನಗಳನ್ನು ಇನ್ನೊಬ್ಬರಿಗೆ ಅವರು ತಿಳಿಸ್ತಾನೆ ಇರ್ತಾರೆ. ಅವರು ಜ್ಞಾನ ಹೇಳದೆ ಜೀವನದಲ್ಲಿ ಖಾಲಿ ಇರೋದೇ ಇಲ್ಲ. ಯಾರಾದರೂ ಸಿಗಲಿ ಅವರಿಗೆ ಈ ಖುಷಿ ಈ ಒಂದು ಖುಷಿಯ ವಿಚಾರವನ್ನು ಎಲ್ಲರಿಗೂ ಸಹ ತಿಳಿಸ್ತಾ ಇರ್ತಾರೆ. ಆಜ್ ಕ ವರದಾನ ಹೇ, परीक्षाओं और समस्याओं में मुरझाने के बजाय मनोरंजन का अनुभव करने वाले सदा विजयी भव. ಬಾಬಾ ವರದಾನ ಹೇಳ್ತಾ ಇದ್ದಾರೆ, ಪರೀಕ್ಷೆಗಳು ಮತ್ತು ಸಮಸ್ಯೆಗಳು ಬಂದಾಗ ಅದರಲ್ಲಿ ನೀವು ನಿಮ್ಮನ್ನು ಮುದುಡಿಸಿಕೊಳ್ಳುವುದರ ಬದಲಾಗಿ ಮನೋರಂಜನೆ ಅಂತ ತಿಳಿದು ಅನುಭವ ಮಾಡುವಂತಹ ಸದಾ ವಿಜಯಿ ಆಗಿರಿ. ಪರೀಕ್ಷೆಗಳು ಬರ್ತದೆ, ಸಮಸ್ಯೆಗಳು ಬರ್ತವೆ, ಎಲ್ಲರಿಗೂ ಸಹ ಬರುತ್ತೆ. ಆದರೆ ನಾವು ಪರಮಾತ್ಮನ ಮಕ್ಕಳು, ನಮ್ಮ ಜೊತೆಗೆ ಶಿವಬಾಬಾ ಇದ್ದಾರೆ. ಈ ರೀತಿ ಬಾಬನ ನೆನಪು ಮಾಡ್ತಾ ನಾವಿದ್ದಾಗ ಆ ಪರಿಸ್ಥಿತಿಗಳು, ಸಮಸ್ಯೆಗಳು ಒಂದು ಮನೋರಂಜನೆ ಆಗಿಬಿಡುತ್ತೆ. ಆಗ ನಾವು ವಿಜಯಿಗಳಾಗಲು ಸಾಧ್ಯ ಇದೆ. ಸ್ಲೋಗನ್, ಮರ್ಯಾದೆ ಕೆ ಅಂದರ್ ಚಲ್ನಾ ಮಾನ, ಮರ್ಯಾದಾ ಪುರುಷೋತ್ತಮ್ ಬನ್ನ. ಬಾಬಾ ಸ್ಲೋಗನ್ ಹೇಳ್ತಾ ಇದ್ದಾರೆ, ಮರ್ಯಾದೆಯ ಗೆರೆಯ ಅನುಸಾರ ನಡೆಯೋದು ಅಂದರೆ, ಮರ್ಯಾದೆ ಗೆರೆಯ ಅನುಸಾರ ನಡೆಯೋದು ಅಂದರೆ ಮರ್ಯಾದಾ ಪುರುಷೋತ್ತಮ ಆಗೋದಾಗಿದೆ. ಮರ್ಯಾದಾ ಪುರುಷೋತ್ತಮರಾಗಬೇಕು ಅಂದರೆ ಬಾಬಾ ಏನು ನಮಗೆ ಜ್ಞಾನದಲ್ಲಿ ಮರ್ಯಾದೆಗಳನ್ನು, ಗೆರೆಗಳನ್ನು, ಶ್ರೀಮತದ ಗೆರೆಗಳನ್ನು ಹೇಳಿಕೊಟ್ಟಿದ್ದಾರೆ, ಅದರಲ್ಲಿ ನಾವು ಇರಬೇಕು ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. ಅಚ್ಚಾ, ಓಂ ಶಾಂತಿ.